ಜಟಿಲ ಸಮಸ್ಯೆಗಳಿಗೂ ಕೂಡ ಚಾಣಕ್ಯನ ಮಾತುಗಳಲ್ಲಿ ಉತ್ತರವಿದೆ ಪ್ರಸ್ತುತ ಕಾಲಕ್ಕೆ. ಹಾಗಾಗಿ ಆ ರೀತಿ ಮಾಡುವವರಿದ್ದರೆ ಅವರನ್ನು ದೂರ ಸರಿಸಿ. ಯಾರ ಹಂಗಂಗ ಅಂತಾರಲ್ಲ, ಸೆಟ್ ದೆಮ್ ಅಸೈಡ್. ಮೇಕ್ ಯುವರ್ ಸೆಲ್ಫ್ ಸ್ಟ್ರಾಂಗ್. ಈಚ್ ಚೈಲ್ಡ್ ಈಸ್ ಕೆಪೇಬಲ್ ಆಫ್ ರೂಲಿಂಗ್ ದಿಸ್ ಯೂನಿವರ್ಸ್. ನಾನು ಇದೇ ಕುವೆಂಪು ರಂಗಮಂದಿರದಲ್ಲಿ ಎಷ್ಟು ಸಾರಿ ಮಾತಾಡಿದ್ದೀನಿ, ಅಷ್ಟು ಸಾರಿ ಈ ಪದ ಹೇಳಿದ್ದೀನಿ. ಈಚ್ ಚೈಲ್ಡ್ ಈಸ್ ಕೆಪೇಬಲ್ ಆಫ್ ರೂಲಿಂಗ್ ದಿಸ್ ಯೂನಿವರ್ಸ್ ಅಂಡ್ ದಿಸ್ ಇಸ್ ದ ಕೋರ್ಟ್ ಆಫ್ ಉಪನಿಷತ್. ಅಂಡ್ ನಾನು ಗುರುಗಳು ಹೇಳ್ಕೊಟ್ಟಿದ್ದು ಸ್ವಾಮಿ ನಿರ್ಭಯಾನಂದ ಸರಸ್ವತಿ ಅವರು. Whatever I am today, it is because of Ramakrishna Ashram. Whatever I am today, if I have done something, if I am going to do bigger things in future, it is because of his blessing. Swami Nirbayananda Saraswati ಅವರು. Have one guru. ಒಬ್ಬ ಗುರು ಇರಲಿ ನಿಮಗೆ. ನಾನು ಅನ್ಕೊಳ್ತಿದ್ದೆ, each child is capable of ruling this universe. ಪ್ರತಿ ಮಗುವಿಗೂ ಜಗತ್ತನ್ನಾಳುವ ಶಕ್ತಿ ಇದೆಯೇ. ಹಂಗಂದ್ರೆ ಇದೇನಪ್ಪ ಸಣ್ಣ IAS ಎಕ್ಸಾಮ್. That's how I used to feel myself. You are the result of your thoughts. ನೀವು ನಿಮ್ಮ ಆಲೋಚನೆಯ ಪ್ರತಿಫಲ. ಏನಾದ್ರೂ ಅನ್ಕೊಳ್ಳಿ, ನೀವು ಅದು ಆಯ್ತೀರಾ. ಹಂಗ ಅನ್ಕೊಂಡು ಸುಮ್ಮನೆ ಮಕ್ಕಂಡ್ರೆ ಆಗಲ್ಲ. ಮತ್ತೆ ನಾನು IAS ಆಗ್ತೀನಿ, ನಾನು IPS ಆಗ್ತೀನಿ ಅಂತ ಹೇಳಿ ಬರೆದು ಬಿಟ್ಟು ಮಲಗಿದ್ರೆ ಆಗಲ್ಲ. ಅದಕ್ಕೆ ಬೇಕಾಗುವ ಯೋಜನೆ, ಅದು ಪಂಚವಾರ್ಷಿಕ ಯೋಜನೆ ಅಂತಿರೋ, ಒಂದು ವರ್ಷದ ಬಜೆಟ್ ಅಂತಿರೋ, ದೇಶಕ್ಕೊಂದು ಪಂಚವಾರ್ಷಿಕ ಯೋಜನೆ. ಈಗ ನೀತಿ ಆಯೋಗ ಅಂತ ಬಂದಿದೆಯಲ್ಲ, ಒಂದು ಬಜೆಟ್ ಇದೆ ತಾನೆ, ರಾಜ್ಯಕ್ಕೆ ಒಂದು ಬಜೆಟ್ ಇದೆ ತಾನೆ, ಒಂದು ವರ್ಷಕ್ಕೆ. ಪ್ರತಿ ಇಲಾಖೆಗೂ ಗುರಿ ಉದ್ದೇಶಗಳನ್ನು ನಿಗದಿಪಡಿಸ್ತಾರಲ್ಲ, ನಿಮ್ಮ ಬಜೆಟ್ ನೀವು ರೆಡಿ ಮಾಡ್ಕೊಳ್ಳಿ. ನಿಮ್ಮ ನೀತಿ ಆಯೋಗದ ಬಾಸ್ ನೀವೇ. ಕಮ್ ಟು PPT. ನಿಮ್ಮ ನೀತಿ ಆಯೋಗ, ನಿಮ್ಮ ಬಜೆಟ್ ನ ಕಂಪ್ಲೀಟ್ ಬಾಸ್ ನೀವೇ. ಯು ಶುಡ್ ಸೆಟ್ ಡೇ ಅಂಡ್ ಟೈಮ್. 2018, ಇವತ್ತು ಸೆಪ್ಟೆಂಬರ್ 9/9/2018. ಡೇಟು ಬಹಳ ಚಂದ ಐತಿ. 9/9/2018 ಫ್ಯಾನ್ಸಿ ಡೇಟ್. ಹಿಂದೇನಾಗಿದೆ ಮರ್ತು ಬಿಡ್ರಿ. ವಾಟ್ ಈಸ್ ಡನ್ ಕೆನಾಟ್ ಬಿ ಅನ್ಡನ್. ಇಫ್ ಯು ಹ್ಯಾವ್ ಕಮಿಟೆಡ್ ಮಿಸ್ಟೇಕ್, ಇಟ್ಸ್ ಓಕೆ. ಇಫ್ ಯು ಹ್ಯಾವ್ ಫೇಲ್ಡ್ ಇನ್ SLC, PUC, ಇಟ್ಸ್ ಓಕೆ. ಈಗ ಆಲ್ರೆಡಿ ಪ್ರಿಲಿಮ್ಸ್ ಯಾರಾದ್ರೂ ಅಟೆಂಪ್ಟ್ ಕೊಟ್ಟು ಫೇಲ್ ಆಗಿದ್ರೆ ಪರವಾಗಿಲ್ಲ. ಯಾರಾದ್ರೂ PSI ಅಥವಾ ಗೆಸ್ಟೆಡ್ FDA, SDA, KS ಮೇನ್ಸ್ ಬರೆದು 5 ಮಾರ್ಕ್ಸ್, 10 ಮಾರ್ಕ್ಸ್, 15 ಮಾರ್ಕ್ಸ್ ಅಲ್ಲಿ ಹೋಗಿದ್ರೆ ಪರವಾಗಿಲ್ಲ. ಇಟ್ಸ್ ಓಕೆ ಟು ಫೇಲ್. ಎಲ್ಲರೂ ಫೇಲ್ ಆಗಿದ್ದಾರೆ. ನಾನು ಫೇಲ್ ಆಗಿದ್ದೀನಿ ರೀ. ನಾನು ಫೇಲ್ ಆಗಿದ್ದೀನಿ, ಈಗಲೂ ಫೇಲ್ ಆಗ್ತಿದ್ದೀನಿ. ಐ ಆಮ್ ನಾಟ್ ಅ ಪರ್ಫೆಕ್ಟ್ ಮ್ಯಾನ್ ಆರ್ ಎನಿವನ್ ಸಿಟಿಂಗ್ ಹಿಯರ್, ನಾಟ್ ಪರ್ಫೆಕ್ಟ್. ಅಂಡ್ ವಾಟ್ ಈಸ್ ದ ಪರ್ಸೆಂಟೇಜ್ ಆಫ್ ಸಕ್ಸಸ್ಫುಲ್ ಕ್ಯಾಂಡಿಡೇಟ್? ಅದು ಮಾರ್ಕ್ಸ್ UPSC ಅಲ್ಲಿ ಗೊತ್ತಾ ನಿಮಗೆ? ಆಮೇಲೆ PPT ಅಲ್ಲಿ ತೋರಿಸ್ತೀನಿ. 50%. 2250 ಮಾರ್ಕ್ಸ್ಗೆ 1050 ತೆಗೆದ್ರೆ ನೀವು ಟಾಪರ್. ಗೊತ್ತಲ್ಲ ನಿಮ್ಗದು? 1100 ತೆಗೆದ್ರೆ ಯು ವಿಲ್ ಬಿ ದ ಟಾಪರ್. 50% ಅಷ್ಟೇ ಮಾರ್ಕ್ಸ್ ತೆಗಿಬೇಕು. ಎಷ್ಟೋ ಜನ 80% ತೆಗೆದಿದ್ದೀರಾ, 60% ತೆಗೆದಿದ್ದೀರಾ, 90% ತೆಗೆದಿದ್ದೀರಾ, ಸಿಕ್ಕಾಪಟ್ಟೆ ಓದಿದ್ದೀರಾ. ಆ ಗ್ರೌಂಡ್ ಅನ್ನ, ಆ ಬೇಸ್ ಅನ್ನ ಯುದ್ಧಕ್ಕೆ ಹೋಗುವ ಮೊದಲು, ಪರೀಕ್ಷಾ ಪೂರ್ವ ತಯಾರಿಗೆ ಮೊದಲು, ವೈ ಐ ವಾಂಟ್ ಇಟ್, ಹೌ ಐ ಆಮ್ ಅಂಡ್ ಫಾರ್ ವಾಟ್ ಐ ಆಮ್ ರೆಡಿ, ನಾನು ಯಾವುದಕ್ಕೆ ಸಿದ್ಧನಿದ್ದೇನೆ ಅನ್ನೋದನ್ನ ಮೊದಲು ಇದನ್ ಮಾಡ್ಕೋಬೇಕು. ಯಾರಿಗೆ ಸ್ಪೆಷಲ್ ಕ್ವಾಲಿಟಿ ಇದೆ? ರವಿ ಚೆನ್ನಣ್ಣವರ್ ನಂದು ಬಹಳ ಕಡಿಮೆ ರ್ಯಾಂಕ್ ರೀ, 703. ಎಷ್ಟು? 703ನೇ ರ್ಯಾಂಕ್. ನಾ ಅನ್ಕೊಂಡಿರಲೇ ಇಲ್ಲ ಕನಸು ಮನಸ್ಸಿನಾಗ ನಂದು IPS ಆಗುತ್ತಾ ಬರ್ತೀನಿ ಅಂತ. ಫಸ್ಟ್ ಅಟೆಂಪ್ಟ್ ಒಡೆದೆ, ದೇವ್ರ ದಯ ಬಂದ್ಬಿಡ್ತ. ಕೋಟೆ ಆಂಜನೇಯ ಸ್ವಾಮಿ ದಯ. ಇವತ್ತು ಬೆಳಿಗ್ಗೆ ಹೋಗಿ ಬಂದೆ. ದೇವ್ರಿದಾನೆ, ನಾನು ಆಸ್ತಿಕ, ದೇವ್ರನ್ನ ನಾನು ನಂಬ್ತೇನೆ. ಬಟ್ ನನ್ನ ಪ್ರಕಾರ ದೇವ್ರ ಒಬ್ನೇ, ದೇವನೊಬ್ಬ, ನಾಮ ಹಲವು. ಸೊ ನಂದು 703ನೇ ರ್ಯಾಂಕ್, 1145 ನನ್ನ ಮಾರ್ಕ್ಸ್. 1145 ಅಷ್ಟ ಆವರೇಜ್ ಸ್ಟೂಡೆಂಟ್. ನಾನು ಫೇಲ್ ಆಗಿದ್ದೀನಿ. ಇಟ್ಸ್ ಓಕೆ ಟು ಫೇಲ್. ಬಿ ಪ್ರಿಪೇರ್ಡ್ ಟು ಫೇಲ್. ಸಕ್ಸಸ್ ಅನ್ನೋದು ರಾತ್ರೋರಾತ್ರಿ ಬರಂಗಿಲ್ಲ. ಒಂದ್ಸಾರಿ ಫೇಲ್ ಆದ ತಕ್ಷಣ ಅಪ್ಸೆಟ್ ಆಗಬೇಡ್ರಿ, ದಾಡಿ ಬಿಡಬೇಡಿ, ಸುಮ್ಮನೆ ಅಲ್ಲಿ ತಿರುಗಬೇಡಿ, ಫಾಲ್ಸ್ ಎಕ್ಸ್ಕ್ಯೂಸಸ್ ಅನ್ನ ಕೊಡಬೇಡಿ. ಸ್ಟಾಪ್ ಗಿವಿಂಗ್ ಎಕ್ಸ್ಕ್ಯೂಸಸ್ ಅನ್ನ ಕೊಡಬೇಡಿ. ಯು ಶುಡ್ ಡೈ ಫಾರ್ ಇಟ್. ಯು ಶುಡ್ ಬಿ ರೆಡಿ ಟು ಡೂ ಇಟ್. ವೈ ಯು ನೋ? ಒಬ್ಬ DC ಆದ್ರಿ, ಇಲ್ಲೇ ಕುಂತಾರ ಬೇಕಾರೆ ಅವ್ರು. ಮನಿ ಇಲ್ದರಿಗೆ ಮನಿ ಕೊಡಬಹುದು,
ಹೊಲ ಇಲ್ದವ್ರಿಗೆ ಹೊಲ ಕೊಡಬಹುದು, ಏನು ಅನಕ್ಷರಸ್ಥರಿದ್ದವ್ರಿಗೆ ಎಲ್ಲಿ ಬೇಕಾದಲ್ಲಿ ಅಡ್ಮಿಷನ್ ಮಾಡಿಸಬಹುದು, ಹಾಸ್ಟೆಲ್ ಸೇರಿಸಬಹುದು, ಲೋನ್ ಕೂಡ ಕೇಳಬಹುದು. ಯಾರಾದ್ರೂ ಈ ರೀತಿಯಾದ ಕಾವೇರಿ ಇದು ನಮ್ದು ಇವಾಗ ಪೂರ್ತಿ ಕೊಡಗಿನಲ್ಲಿ ಏನು ಪ್ರವಾಹ ಬಂದಿದೆಯಲ್ಲ, ಹಾಗಾದಾಗ ನಿಂತ್ಕೊಂಡು ಊರುಗಳನ್ನೇ ನಿರ್ಮಾಣ ಮರುಸೃಷ್ಟಿ ಮಾಡಬಹುದು. ಜಗದೀಶನ್ ತರ ಸ್ವಚ್ಛ ಮೈಸೂರು ಮಾಡಬಹುದು, ಒಳ್ಳೆ ದಸರಾ ಮಾಡಬಹುದು, ಬೆಸ್ಟ್ KS ಆಫೀಸರ್ ಅಂತ ಅನ್ಸ್ಕೋಬಹುದು. ದಯಾನಂದನ್ ತರ ಬೆಂಗಳೂರಿನ ಅರ್ಬನ್ DC ಆಗಿ ಯಾರಿಗೂ ಜಗ್ಗದೆ ಖಡಕ್ ಆಗಿ ನಾನು ಹಿಂಗ ಇರೋದು ಐ ಹ್ಯಾವ್ ಸೀನ್ ಹಿಮ್. ನೀವೇನ್ರ ಮಾಡ್ಕೊಡ್ರಿ, ಕಾನೂನು ಪ್ರಕಾರ ನನ್ನ ಕೆಲಸ ಮಾಡ್ತೇನೆ ಅಂತ ಹೇಳಬಹುದು. ಹಿಂದೆ ಯಾರು ಮಾಡ್ತಿದ್ರಿ ಇದನ್ನ? ರಾಜ ಮಹಾರಾಜರು ಮಾಡ್ತಿದ್ರಲ್ಲ, ಇದನ್ನ ನಲಿಸ್ಬಿಟ್ಟು ತಗೋ ಸಂತೃಪ್ತನಾದೆ. ಯಾರು ಬಂದ ತಕ್ಷಣ ಇನಾಮ್ ಬರ್ರಿ ಇವನಿಗೆ, ಈ ಹೋಬಳಿ ಶಿಕಾರಿಪುರ ಹೋಬಳಿ ಇವತ್ತಿನಿಂದ ನಿಂದೆ ಅಲ್ವೇ? ಯಾರಾದ್ರೂ ತಪ್ಪು ಮಾಡಿದ್ರಂದ್ರ ಗಲ್ ಶಿಕ್ಷೆ ಆಗಿನ ಕ್ಷಣನ. ಬಾಹುಬಲಿ ಪಿಕ್ಚರ್ ನೋಡಿರೋದಿಲ್ಲ? ಬಾಹುಬಲಿ ಪಿಕ್ಚರ್ನಾಗ ಅದು ನಡೀತಿತ್ತಲ್ಲ, ಅವನ ಯಾರಕ್ಕಿ ಹೆಣ್ಮಗಳು ದೇವಸ್ಥಾನ ಏನೋ ಟಚ್ ಮಾಡಿರ್ತಾನ, ಅವಾಗ ನಡೀತಿತ್ತಲ್ಲ, ಅವನ ಮೇಲೆ ಬಲ್ಲಾಳ ದೇವ್ ಕುಂತಿರ್ತಾನ. ಹಂಗ ಯಾರು ನಡೆಸ್ತಾರ ಇವಾಗ? SP ಸಾಹೇಬ್ರ. ನಿಮ್ಗೆ ಯಾರಿಗಾರ ಆದ್ರೆ ಎಲ್ಲಿ ಹೋಗ್ತೀರಿ ನೀವು? ಅಲ್ಲೇ ಹೋಗ್ತಿರೋದಿಲ್ಲ. SP ಸಾಹೇಬ್ರಿಗೆ ಅವ್ರು ಬಲ್ಲಾಳ ದೇವ್ ಇದ್ದಂಗ. ಅಲ್ಲಲ್ಲ, ಬಲ್ಲಾಳ ಅಲ್ಲ, ಬಾಹುಬಲಿ. ಆ ಟೈಪ್ ಹೇಳು ಏನಾಯ್ತು ಅಂತ. ನಿಜವಾಗಿಯೂ ಒಬ್ಬ IAS, ಒಬ್ಬ ಒಳ್ಳೆಯ ವ್ಯಕ್ತಿ IAS ಆದ್ರೆ, ಒಬ್ಬ ಒಳ್ಳೆ ವ್ಯಕ್ತಿ ಪೊಲೀಸ್ ಸೇವೆಗೆ ಸೇರಿದ್ರೆ ಸಾಮಾಜಿಕ ನ್ಯಾಯದ ಪರಿಕಲ್ಪನೆ ಏನಿದೆಯಲ್ಲ, ಅಸಮಾನತೆ, ದೌರ್ಜನ್ಯದ ವಿರುದ್ಧ ಹೋರಾಟ, ಕಾನೂನುಗಳ ಸಕ್ರಮ ಜಾರಿ, ಬಡವರನ್ಗೆ ಕಣ್ಣೀರು ಒರೆಸೋ ಕಾರ್ಯಕ್ರಮ, ಇದೆಲ್ಲ ನಿಮ್ಮ ಪ್ರತಿನಿತ್ಯದ ಕಾರ್ಯ. ಯಾರಾದ್ರೂ NGO ಇದ್ರೆ ನಾವು ಒಳ್ಳೆ ಕೆಲಸ ಮಾಡ್ತಿದೀವಿ ಅನ್ನೋದನ್ನ ತೋರಿಸ್ಲಿಕ್ಕೆ ಅವ್ರು ರಕ್ತದಾನ ಮಾಡ್ಬೇಕು, ಹೊರಗಡೆ ಬಂದು ಅನ್ನದಾನ ಮಾಡ್ಬೇಕು, ಅಥವಾ ಯಾವುದೋ ಒಂದು ದಾನದ ಕಾರ್ಯಕ್ರಮವನ್ನ ಒಂದು ಬ್ಯಾನರ್ ರೆಡಿ ಮಾಡ್ಬೇಕು. ಆದರೆ IAS IPS ಅಧಿಕಾರಿಗಳ ನೇಮಕಾತಿ ಆಗೋದು, ಅವರ ತರಬೇತಿ ಆಗೋದು, ಅವರಿಗೆ ಸಂಬಳ ಕೊಡೋದು, ಸವಲತ್ತುಗಳನ್ನು ಕೊಡುವುದೆಲ್ಲ ಕೇವಲ ಜನರ ಸೇವೆಗಾಗಿ. ಹಾಗಿದ್ರೆ ಅಷ್ಟೊಂದು ಟೆಂಪ್ಟೇಷನ್ಸ್ ಅದರಲ್ಲಿ ಇದೆಯಲ್ಲ, ಅದು ಜವಾಬ್ದಾರಿಯ ಜೊತೆಗೆ ಬರ್ತದೆ. ಇಟ್ ಕಮ್ಸ್ ವಿತ್ ರೆಸ್ಪಾನ್ಸಿಬಿಲಿಟಿ. ಆ ರೆಸ್ಪಾನ್ಸಿಬಿಲಿಟಿಯನ್ನು ತೆಗೆದುಕೊಳ್ಳಲಿಕ್ಕೆ ನೀವು ತಯಾರಿದ್ರೆ, ನಿಮ್ಮಲ್ಲಿ ಆ ಕ್ಲಾರಿಟಿ ಇದ್ರೆ, ಇಟ್ ಈಸ್ ವೆರಿ ಈಸಿ ಫಾರ್ ಯು ಟು ಬಿಕಮ್. ನೀವು ಆಗೇ ಬಿಡ್ತೀರಾ. ಅದಕ್ಕೆ ಕೆಲವೊಂದಿಷ್ಟು ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಯಾರ್ಯಾರು ಇವರೆಲ್ಲ ಹೇಳಿದ್ರಲ್ಲ, ಅದೆಲ್ಲವೂ ಸರಿಯೇ. ಬೆಂಗಳೂರಿಗೆ ಹೋಗ್ಲಿಕ್ಕೆ, ನನಗೆ ಇವತ್ತು ವಾಪಸ್ ಬೆಂಗಳೂರಿಗೆ ಹೋಗ್ಲಿಕ್ಕೆ ನಾನು ಹಾಸನ, ಅರಸೀಕೆರೆ, ತರೀಕೆರೆ, ಕಡಗೂರು, ಹಾಸನ, ಅರಸೀಕೆರೆ ಮೇಲೂ ಹೋಗ್ಬೋದು. ಈ ಹೊಳೆಹೊನ್ನೂರು, ಆಮೇಲೆ ಹೊಳಲ್ಕೆರೆ, ಚನ್ನಗಿರಿ, ಈ ಕಡೆ ಚಿತ್ರದುರ್ಗದ ಮೂಲೂ ಹೋಗ್ಬೋದು. ಬೇಡಪ್ಪ ಇವತ್ತು ರಾತ್ರಿ ಹುಬ್ಳಿಗೆ ಹೋಗಿ ಹುಬ್ಳಿಯಿಂದ ಟ್ರೈನ್ ತಗೊಂಡ್ರು ಬೆಂಗಳೂರಿಗೆ ಹೋಗ್ಬೋದು. ಅದು ಬೆಂಗಳೂರು ಇದ್ದಂಗೆ ಡೆಸ್ಟಿನಿ. IAS IPS ಅನ್ನೋದು ಇಟ್ ಇಸ್ ಲೆಫ್ಟ್ ಟು ಯು. ಯು ನೀಡ್ ನಾಟ್ ಅಡಾಪ್ಟ್ ಅ ಸಿಂಗಲ್ ಮೆಥಡ್ ಆಫ್ ಸ್ಟಡಿ. ಒಂದೇ ಒಂದು ಸಿಂಗಲ್ ಮೆಥಡ್ ಸ್ಟಡಿ ಅಡಾಪ್ಟ್ ಮಾಡ್ಕೊಂಡು ಜೋತ್ ಬೀಳೋ ಅವಶ್ಯಕತೆ ಇಲ್ಲ. ಯು ಆರ್ ಯುನಿಕ್ ಇನ್ ಸಮ್ ಸಬ್ಜೆಕ್ಟ್. ಕೆಲವೊಂದಿಷ್ಟು ಜನ ಬೆಳಗ್ಗೆ ಓದರಿರ್ತಾರ, ಬ್ರಾಹ್ಮಿ ಮುಹೂರ್ತದಲ್ಲಿ ಓದಿ. ಯು ಆರ್ ರೈಟ್, ಯು ಆರ್ ಅಬ್ಸಲ್ಯೂಟ್ಲಿ ರೈಟ್. ಕೆಲವೊಂದಿಷ್ಟು ಜನ ರಾತ್ರಿ ಓದರಿರ್ತಾರ, ನೈಟ್ ಬರ್ಡ್ಸ್, ರಾತ್ರಿ ಎಷ್ಟೊತ್ತಾದ್ರೂ ಓದ್ತಿರ್ತಾರ. ಯು ಆರ್ ಆಲ್ಸೋ ರೈಟ್, ರೀಡ್ ಇಟ್. ಕೆಲವೊಂದಿಷ್ಟು ಜನ ಇಡೀ ಪುಸ್ತಕವನ್ನೇ ಪೇಂಟ್ ಹೊಡೆದಿರ್ತಾರ, ಕೆಂಪುದು, ಹಳದಿ, ನೀಲಿ. ನನ್ನ ಗೆಳೆಯ ಇದ್ದ ಕಲ್ಯಾಣ್ ರವೆಲ್ಲ ಅಂತ. ದಟ್ ಈಸ್ ಆಲ್ಸೋ ರೈಟ್. ಕೆಲವೊಂದಿಷ್ಟು ಜನ ಒಂದು ಸಾರಿ ಓದಿದ್ರೆ ಸಾಕು ಅರ್ಥ ಮಾಡ್ಕೊಂಡ್ಬಿಡ್ತಾರ, ಕ್ಲಾಸ್ ಕೇಳಿದ್ರೆ ಸಾಕು ಅರ್ಥ ಮಾಡ್ಕೊಂಡ್ಬಿಡ್ತಾರ. ಒಂದು ಸಾರಿ ಲಕ್ಷ್ಯ ಕೊಟ್ಟು ಕೇಳಿದ್ರೆ ಸಾಕು, ಆ ನೋಟ್ಸ್ ಅನ್ನ ಶಾರ್ಟ್ ನೋಟ್ಸ್ ಮಾಡ್ಕೊಂಡು ಒಂದು ಸಬ್ ಹೆಡಿಂಗ್ ಬರ್ಕೊಂಡ್ರು ಅಂದ್ರೆ ಆ ಸಬ್ ಹೆಡಿಂಗ್ ಅಲ್ಲಿ 5 ಪೇಜ್ಗಳನ್ನ ಬರೆಯುವಷ್ಟು ಬ್ಯಾಕ್ ಎಂಡ್ ಅಲ್ಲಿ ಆ ಹಾರ್ಡ್ ಡಿಸ್ಕ್ ನಲ್ಲಿ ಸೇಕರಣೆ ಮಾಡಿ ಇಟ್ಕೊಂಡ್ಬಿಡ್ತಾರ, ಸೇವ್ ಮಾಡ್ಕೊಂಡ್ಬಿಡ್ತಾರ. ಅಂತವರು ಇರ್ತಾರೆ. ಕೆಲವೊಂದಿಷ್ಟು ಜನ ರಿಪಿಟೇಷನ್ ಹೆಚ್ಚಿಗೆ ಮಾಡ್ತಿರ್ತಾರ. ಓದಲೇಬೇಕು ಆ ಹುಡುಗ, ಅವ್ನು ರಿಪೀಟ್ ಮಾಡಲೇಬೇಕು, ಆನ್ಸರ್ ರೈಟಿಂಗ್ ಪ್ರಾಕ್ಟೀಸ್ ಮಾಡಲೇಬೇಕು, ಅದೂ ಸರಿ. ಕೆಲವೊಂದಿಷ್ಟು ಜನ ಈ ಪಿಕ್ಟೋರಲ್ ಡಿಪಿಕ್ಷನ್ ತಗೊಳ್ತಾರೆ.
ಚಾರ್ಟ್ ನಂತರ ನಾನು ಚಾರ್ಟು ಸರ್ಕಲ್ ಏನೇನೋ ಮಾಡ್ಕೊಳ್ತೇನೆ. ಏನಾದ್ರು ಇಂಡಿಯನ್